ಬೆಂಡೆಕಾಯಿ ಬಜ್ಜಿ, ಬೆಂಡೆಕಾಯಿ ಕುರ್ಕುರೆ. ಬನ್ನಿ ಸ್ನೇಹಿತರೆ, ಬೆಂಡೆಕಾಯಿ ಬಜ್ಜಿ ಮಾಡೋದು ನೋಡಿರಿ. ಸ್ವಲ್ಪ ಹೊತ್ತು ನೋಡಿ ಎಲ್ಲನೂ ಎಲ್ಲ ನೋಡ್ತಾ ಇರಿ ಯಾವ ಥರ ಕಟ್ ಮಾಡ್ತೀವಿ ಅಂತೇಳಿ. ಚಿಕ್ಕದಾಗೆಲ್ಲ ಕಟ್ ಮಾಡಬೇಕು ಬೆಂಡೆಕಾಯಿನ. ಕಡಲೆ ಹಿಟ್ಟು, ಉಪ್ಪು, ಕಡಲೆ ಹಿಟ್ಟದು, ಮೈದಾ ಹಿಟ್ಟಲ್ಲ, ಎಲ್ಲ ನಾವು ಮೈದಾ ಹಿಟ್ಟು ಅನ್ಕೊಂಬಿಟ್ಟಿರಿ. ಕಡಲೆ ಹಿಟ್ಟು, ಮೈದಾ, ಕಡಲೆ ಹಿಟ್ಟು ಜೊತೆಗೆ ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಬೇಕು. ಗರಂ ಮಸಾಲ, ಚಿಲ್ಲಿ, ಇದು ಖಾರ, ಗುಂಟೂರು ಮೆಣಸಿನ್ಕಾಯಿ, ಸಾಲ್ಟು ಅಂದರೆ ಉಪ್ಪು, ಇಂಗ್ಲೀಷಲ್ಲಿ ಸಾಲ್ಟ್ ಅಂತೀರಿ, ಕನ್ನಡದಲ್ಲಿ ಉಪ್ಪು ಅಂತೀರಿ. ಒಲೆ ಮೇಲೆ ಇವಾಗ ನಾವು ಮಾಡ್ತಾ ಇರೋದು ನೋಡಿ, ಇದು ಒಲೆ ಮೇಲೆ ಮಾಡ್ತಾ ಇರೋದು ಎಣ್ಣೆ, ಕಡಲೆ ಎಣ್ಣೆ. ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ, ಕೋಲ್ಡ್ ಆಗಿರಬಾರ್ದು. ನಿಮ್ಮ ಮನೇಲಿ ಈ ಥರ ಮಾಡ್ಯವರೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದಾರೆ. ಯಾರ ಮನೆಯಲ್ಲಿ ಬಜ್ಜಿಯಲ್ಲಿ ಬೋಂಡ ಮಾಡ್ಯವ್ರೆ ಹೇಳೋ ನೋಡೋಣ. ಬಜ್ಜಿ ಇದು ಅಲ್ಲ, ಇದರಲ್ಲಿ ಏನು ಬೆಂಡೆಕಾಯಲ್ಲಿ ಯಾರ ಮನೆಯಲ್ಲಿ ಬಜ್ಜಿ ಮಾಡಿದಾರೋ ಹೇಳೋಣ ನೋಡೋಣ. ನೋಡಿ, ಎಲ್ಲ ಮೈದಾ ಮತ್ತು ಕಡಲೆ ಹಿಟ್ಟು ಕಲಿಸ್ತಾ ಇದ್ದಾರೆ. ಅದರಲ್ಲಿ ಟಕ ಡುಮ್ ಅಂತೇಳಿ ಬೆಂಡೆಕಾಯನ್ನು ಹಾಕಬೇಕು ಮತ್ತು ಚೆನ್ನಾಗಿ ಮಿಕ್ಸಿ ಇದು ಮಾಡಬೇಕು. ಸ್ವಲ್ಪ ಹೊತ್ತು ನೆನೆಸ್ಬೇಕು. ಅದೆಲ್ಲ ಮೊದಲೇ ಅದರಲ್ಲಿ ಇರ್ತದೆ, ಏನು ಸಾರ ಇರ್ತದಂತೆ, ಸಾರ ಬಂಕ್ ಇರ್ತದೆ ಅಲ್ಲಿ ಬೆಂಡೆಕಾಯಲ್ಲಿ. ಚೆಂದಾಗಿ ಅದು ಇದಾಗಬೇಕು. ಬೆಂಡೆಕಾಯಿ ಸ್ಟಾರ್ಟ್. ಎಣ್ಣೆಯಲ್ಲಿ ಬಿಡ್ತಾ ಇದ್ದಾರೆ ನೋಡಿ. ನಿಮ್ಗೆ ಕೇಳಿಸ್ತಾ ಇರ್ತದೆ ಸೌಂಡು, ಸರ್ರ ಅಂತ ಬರ್ತಾ ಇದೆ ನೋಡಿ. ಆ ಥರ ಇದಾಗಬೇಕು. ಬೆಂಡೆಕಾಯಿ ಮಾತ್ರ ಇದರಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಇದರಲ್ಲಿ ಚೆನ್ನಾಗಿ ಹುರಿಬೇಕು, ನೆನಿಬೇಕು ಕಡಲೆ ಹಿಟ್ಟು ಮತ್ತು ಮೈದಾದಲ್ಲಿ. ಆ ಸಾರನೆಲ್ಲನೂ ಎಳ್ಕೊಂಬಿಡ್ತದಂತೆ. ಅದರಲ್ಲಿರೋದು ಬಂಕು, ಲಬ್ಬರ್ ಇರ್ತದಲ್ಲ, ಅದರೆಲ್ಲ ಎಳ್ಕೊಂಬಿಡ್ತದಂತೆ ಅದು ಮೈದಾ ಮತ್ತು ಕಡಲೆ ಹಿಟ್ಟು. ಎಲ್ಲ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಎತ್ಕೊಳ್ತಾ ಇದ್ದೀನಿ, ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ. ನಾನು ಎಷ್ಟು ನೋಡ್ತಾ ಇರೋದು, ರಜಾವಲ್ಲಿ ಕೊಂಡಯ್ಯ ನೋಡ್ತಾ ಇರೋದು ಟೇಸ್ಟ್. ತುಂಬ ಜನ ವೀಡಿಯೋ ನೋಡ್ತೀರಾ, ಕಾಮೆಂಟು ಲೈಕ್ ಕೊಡಲ್ಲ, ಹಂಗೆ ವೀಡಿಯೋ ನೋಡ್ಕೊಂಡು ಹೋಗ್ಬಿಡ್ತೀರಾ ಮುಂದಕ್ಕೆ. ದಯವಿಟ್ಟು ವೀಡಿಯೋ ನೋಡಿ ಕಮೆಂಟ್ ಹಾಕಿ ಹೆಂಗೈತೆ ಅಂತೇಳಿ. ನೀವು ಸ್ವಲ್ಪ ಟೇಸ್ಟ್ ನೋಡಿ, ಪರವಾಗಿಲ್ಲ, ನಾನೇನು ಬೇಜಾರು ಬೀಳ್ಕೊಂಬೇಡಲ್ಲ. ನಮ್ಮ ಅತ್ತಿಗೆ ಬರ್ತಾ ಇದ್ದಾಳೆ ನೋಡಿ ಇಲ್ಲಿ. ಅವರು ಸ್ಪೆಷಲ್ಲಾಗಿ ನೋಡ್ತಾವ್ರೆ, ಏನಿದು ಸ್ಪೆಷಲ್ಲಾಗಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ನಾನೇ ಫೋಟೋಗ್ರಾಫಿ ಡೈರೆಕ್ಟರ್. ಮತ್ತು ಏನು ಇಲ್ಲಿ ನೋಡಿ, ನನ್ನ ಮಗ ನಾಯಿಗೆ ಬಟ್ಟೆ ಹಾಕ್ಬಿಟ್ಟು, ನಾವು ಪ್ರಾಣಿಗಳಂದರೆ ತುಂಬ ಇಷ್ಟ ನಮಗೆ. ನೋಡಿ, ಅಲ್ಲಿ ಹಿಂದ್ಗಡೆ ಹಸು ಐತೆ ಮತ್ತು ನಾಯಿ ಐತೆ ನೋಡಿದ್ದು. ನೋಡಿ ಎಷ್ಟು ನಮಗೆ ಪ್ರೀತಿ ಅಂದರೆ. ನೀವು ಇನ್ನೊಂದು ವೀಡಿಯೋ ನೋಡಿರಬಹುದು, ಹಸು ನನ್ನ ಮೈಯೆಲ್ಲ ನಕ್ಕುತ್ತೆ ಹಸುವು. ಇದು ನಾಯಿ ಕೂಡ ನಾನು ನಕ್ಕುತ್ತೆ. 5 ನಾಯಿ ನಾನು ಎಲ್ಲಿ ಹೋದರೆ ಅಲ್ಲಿ ಬರುತ್ತೆ. 5 ನಾಯಿಗಳೈತೆ ನಮ್ಮ ಮನೆ ಹತ್ರ. 5 ನಾಯಿಗಳು ನಮ್ಮ ಮನೆ ಹತ್ರ ನನ್ನ ಹಿಂದ್ಗಡೆ ಇರ್ತವೆ. ಇವ್ನು ನೋಡು, ನನ್ನ ತಮ್ಮನ ಮಗ ಎಲ್ಲ ಕಾತ್ಕೊಂಡಿದ್ದಾರೆ, ಎಲ್ಲ ಬಂದಿದ್ದಾರೆ ಗ್ರೂಪು.
ನಮ್ಮ ಮನೇಲಿ ಏನನ್ನ ಮಾಡಲಿ ಎಲ್ಲ ಬಂದು ನಮ್ಮ ಜೊತೆಲಿ ತಿನ್ನೋದೊಂಥರ ಅವ್ರಿಗೆ ಖುಷಿ. ಇನ್ನೂ ಇದ್ದಾರೆ, ಅವರೆಲ್ಲ ಬಂದಿಲ್ಲ. ಚಿಕ್ಕ ಮಕ್ಕಳೆಲ್ಲ ಬಂದಿಲ್ಲ, ಇನ್ನೂ ಬರ್ಬೇಕು ಅವರೆಲ್ಲನೂ. ನೋಡಿ ಎಲ್ಲ ಖಾಲಿ ಆಗಿ ಹೋಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ಖಾಲಿ ಆಗುತ್ತೆ ಎಲ್ಲನೂ. ಎಲ್ಲ ಅವ್ರು ತಿನ್ನೋಕ್ಕೆ ಮೊದಲೇ ವೀಡಿಯೋ ಮಾಡಕ್ಕೆ ಮೊದಲೇ ತಿಂತಾವ್ರೆ ಅವರು. ನಿಮ್ಗೆ ಕಾಣಿಸಲ್ಲ ಅಷ್ಟೇ. ನಾನು ಖರ್ಚು ಮಾಡ್ಬೋದು, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂದಂಗೆ. ಇವ್ರು ಮುಂಚೆ ಇವರೇ ತಿನ್ನೋಕೆ ಬರ್ತಾರೆ ಎಲ್ಲ ನಮ್ಮ ಇದು. ತಿನ್ನಿರಿ ಯಾರು ಹಬ್ಬದ ಗಂಟೆನ ಹೋಗ್ಬೇಕು. ಸೂಪರ್, ಯಾಕಿರಲ್ಲ ಸೂಪರ್. ಇರುತ್ತೆ ಸೂಪರಾಗಿರುತ್ತೆ. ಆಹಾ, ತಿನ್ನಿರಿ ಒಳ್ಳೇದಾಗಲಿ, ತಿನ್ನಿರಿ. ಈ ಕಡೆ ಇರೋರು ನನ್ನ ಮಗ, ಅವನು ತಿಂತಾ ಇಲ್ಲ, ಏನೋ ತಿಂತಾನೆ ಅಷ್ಟೇ. ನಾವು ಸಸ್ಯಾಹಾರಿಗಳಪ್ಪ, ನಾವು ಅದಕ್ಕೆ ಇದೆಲ್ಲ ಸ್ಪೆಷಲ್ ಮಾಡೋದು. ನಮಗೇನು ಇಷ್ಟ ಬರುತ್ತೆ ಅದರಲ್ಲಿ ಏನೋ ಮಾಡ್ಕೊಂಡು ತಿಂತೀವಿ, ಬೇಜಾರು ಬೀಳ್ಕೊಬೇಡಿ. ನೀವು ಕೂಡ ಒಂದು ಸತಿ ಚೆಕ್ ಮಾಡಿ ನೋಡಿ. ಇಲ್ಲಿ ಈರುಳ್ಳಿ ಪಕೋಡ ಬಿಟ್ಟಿರೋದು ಇವಾಗ. ಅದು ಬಜ್ಜಿ ಬೋಂಡ ಆಯಿತು, ಇದು ಈರುಳ್ಳಿ ಪಕೋಡ ಬಿಟ್ಟಿದ್ದೆ ನನ್ನ ತಮ್ಮನ ಮಗ. ಆನಂದವೇ ಆನಂದ, ಆನಂದ ಆನಂದ ಆನಂದವೇ. ಈರುಳ್ಳಿ ಬೋಂಡಕ್ಕೆ ಜಾಸ್ತಿ ಹೇಳುತ್ತೆ, ಯಾಕೆ ಹೇಳಿ ನೋಡೋಣ. ಎಣ್ಣೆ ಇನ್ನೆಲ್ಲದಕ್ಕೂ ಕಡಿಮೆ ಹೇಳುತ್ತೆ, ಈರುಳ್ಳಿ ಬೋಂಡ ಬಿಟ್ಟರೆ ಜಾಸ್ತಿ ಹೇಳುತ್ತೆ. ಸೂಪರ್ ಸೂಪರ್ ಸೂಪರ್, ಅದು ಸೂಪರ್. ತಿನ್ನಿರಿ. ಕಂಗ್ರ್ಯಾಚುಲೇಷನ್. ಜೈ ಬಜ್ಜಿ ಬೋಂಡ, ಜೈ ಬೆಂಡೆಕಾಯಿ ಬಜ್ಜಿ. ಎಲ್ಲ ಖಾಲಿ ಆಗಿದೆ, ಎಲ್ಲ ತಿಂದಾಕಿದ್ರು. ನಾನು ಸ್ವಲ್ಪ ತಿಂದೆ, ಎಲ್ಲ ಖಾಲಿ ಮಾಡಿದ್ದಾರೆ. ನೋಡಿ, ನಮ್ಮೂರಿನಲ್ಲಿ ಕೋನೆಯಲ್ಲಿ ಬಿಟ್ಟಿರುವ ತಾವರೆ ಹೂವು ನೋಡಿ. ತಾವರೆ ಮೇಲೆ ಲಕ್ಷ್ಮೀ ದೇವಿ ಕೂತ್ಕೊಳ್ಳೋದು, ಮತ್ತು ನಾಗದೇವತೆ ಲಕ್ಷ್ಮೀ ದೇವಿ ಕೂತ್ಕೊಳ್ಳೋದು. ನಮ್ಮ ನಾಗಮ್ಮ ನಮ್ಮ ಅಮ್ಮನ ತಾಯಿ ಆದಿಪರ ಶಕ್ತಿ. ಬಾಯಲ್ಲಿ ನೀರು ಇರ್ತದೆ ನಿಮಗೆಲ್ಲನೂ. ನೀರು ಇರ್ತಾ ಇದ್ದರೆ ಬಾಯಲ್ಲಿರೋ ನೀರು ನೀವೇ ಕುಡಿದುಬಿಟ್ರಿ, ನುಂಗ್ಬಿಡಿ, ಯಾರಿಗೂ ಬಾಯಲ್ಲಿ ನೀರು ಬರಬಾರ್ದು. ಆನಂದ ಆನಂದ ಆನಂದವೇ ನೀ ತಂದ ಪುಣ್ಯವೇ. ಬಿಡ ನಿನ್ಗೆ ಹೋಟ್ಲ್ ಹಾಕಿ ಕೊಟ್ಬಿಡ್ತೀನಿ ನಂದು. ಈಗ ಈರುಳ್ಳಿ ಬಣ್ಣ ತಿಂತಾನೆ, ಬೆಂಡೆಕಾಯಿ ಬಜ್ಜಿ ತಿಂತಾ ಇಲ್ಲ ನನ್ನ ಮಗ. ಈರುಳ್ಳಿ ಬಣ್ಣ ತಿಂತಾವನೆ. ಎಲ್ರಿಗೂ ಬಾಯ್. ದಯವಿಟ್ಟು ನನ್ನ ವೀಡಿಯೋ ನೋಡಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ, ಬೇಗ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಸ್ನೇಹಿತರೆ, ಬಾಯ್.